ತಮಿಳುನಾಡಿನ ರಾಜಕಾರಣದಲ್ಲಿ ಮತ್ತೊಂದು ವಿಚಾರ ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ದಳಪತಿ ವಿಜಯ್ ಪಕ್ಷಕ್ಕೆ ಚಿಹ್ನೆ ಕೊಟ್ಟ ಚುನಾವಣಾ ಆಯೋಗ, ಆ ಚಿಹ್ನೆ ಈಗ ಚರ್ಚೆಗೆ ಕಾರಣವಾಗಿದೆ. ಟಿವಿಕೆ ಪಕ್ಷಕ್ಕೆ ವಿಜಲ್ ಚಿಹ್ನೆ ಕೊಟ್ಟ ಚುನಾವಣಾ ಆಯೋಗ. ತಮಿಳುನಾಡಿನಲ್ಲಿ ನೂತನವಾಗಿ ಸೃಷ್ಟಿಯಾದಂತಹ ಪಕ್ಷ ಟಿವಿಕೆ. ತಮಿಳಿನ ನಟ, ಆ ಪಕ್ಷದ ನಿರ್ಮಾತೃ ಅಂತ ಕರೀತಿರೋ, ಸ್ಥಾಪಕಾಧ್ಯಕ್ಷ ಅಂತ ಕರೀತಿರೋ. ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ವಿಜಯ್ ತಯಾರಿ. ಸಾಮಾಜಿಕ ನ್ಯಾಯ ಮತ್ತು ಪಾರದರ್ಶಕತೆಯನ್ನು ಆಧರಿಸಿದ ಪ್ರಣಾಳಿಕೆ ಸಿದ್ಧ. ಟಿವಿಕೆ ಪಕ್ಷದಿಂದ ಮೊದಲ ಚುನಾವಣಾ ಪ್ರಚಾರ ಸಮಿತಿ ಸಭೆ ಕೂಡ ಈಗಾಗಲೇ ಆಗಿದೆ. ಜಿಲ್ಲಾ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಪಕ್ಷದ ಚುನಾವಣಾ ಪ್ರಚಾರ ಚಟುವಟಿಕೆ ತೀವ್ರ ತರಹದಲ್ಲಿ 12 ಸದಸ್ಯರ ಸಮಿತಿಯನ್ನು ರಚನೆ ಮಾಡಿದ ವಿಜಯ್, ಟಿವಿಕೆ ಪಕ್ಷಕ್ಕೆ ಚುನಾವಣಾ ಆಯೋಗದ ಅಧಿಕೃತ ಮಾನ್ಯತೆ 2024ರಲ್ಲಿ ಸಿಕ್ಕಿತ್ತು. ಸಿನಿಮಾಗಳ ಮೂಲಕ ತಮಿಳುನಾಡು, ಕರ್ನಾಟಕ ಸೇರಿ ಅನೇಕ ಭಾಗಗಳಲ್ಲಿ ಅನೇಕ ತರಹದ ಅಭಿಮಾನಿಗಳನ್ನು ಗಿಟ್ಟಿಸಿಕೊಂಡಿರುವ ನಟ ವಿಜಯ್, ಅಪಾರ ಅಭಿಮಾನಿಗಳನ್ನು ಹೊಂದಿರುವಂತಹ ದಳಪತಿ ವಿಜಯ್ ಫೆಬ್ರವರಿಯಲ್ಲಿ ರಾಜಕೀಯ ಪಕ್ಷ ಸ್ಥಾಪನೆ ಮಾಡಿದರು. ಕಳೆದ ಫೆಬ್ರವರಿ ತಿಂಗಳಲ್ಲಿ ದಳಪತಿ ವಿಜಯ್ ಪಕ್ಷಕ್ಕೀಗ ವಿಜಲ್ ಚಿಹ್ನೆ ಸಿಕ್ಕಿದೆ. ವಿಜಯ್ ಎಲ್ಲೋ ಹೋದರೂ ಕೂಡ ಜನಸಾಗರ ಸೇರ್ತಾರೆ. ಕಂಡು ಕಡೆ ವಿಜಯನ್ನ ನೋಡಿದ ಜಾಗದಲ್ಲೆಲ್ಲ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ. ಆ ತರಹದ ಒಂದು ವಿಜಯ್ಗೆ ಈಗ ಚಿಹ್ನೆ ಸಿಕ್ಕಿರೋದು ಶಿಳ್ಳೆ. ತಮಿಳುನಾಡಿನ ರಾಜಕಾರಣದಲ್ಲಿ ಇದು ಒಂದು ತರಹದ ಚರ್ಚೆಗೆ ಕಾರಣವಾಗಿರುವಂತಹ ಚಿಹ್ನೆ. ಇದು ಶಿಳ್ಳೆ ಸಿಗ್ತಾ, ಅದು ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ ಯಾವ ಚಿಹ್ನೆ ಕೊಡಬೇಕು ಅಂಥೇಳಿ. ಕೇಳಿದ್ದು ಕೆಲವೊಮ್ಮೆ ಸಿಗದೇ ಇರಬಹುದು ಚಿಹ್ನೆಗಳು. ಆ ಸಂದರ್ಭದಲ್ಲಿ ಸಿಗುವಂತಹ ಚಿಹ್ನೆ ಇದು. ಇರೋ ಚಿಹ್ನೆಗಳಲ್ಲೇ ಆಯ್ಕೆ ಮಾಡ್ಕೋಬೇಕು. ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ವಿಜಯ್ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ 90ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸ್ತೀನಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಅಧಿಕೃತ ಅಲ್ಲ ಅಂತ ಅದಾದ ನಂತರವೂ ಕೂಡ ಹೇಳಿದ್ರು. ಅದಕ್ಕಿಂತ ಸಂಖ್ಯೆಯಲ್ಲಿ ಹೆಚ್ಚಾಗಬಹುದು. ಕೆಲ ಸ್ಥಾನಗಳಲ್ಲಿಯೂ ಕೂಡ ನಿಲ್ಲಿಸಬೇಕೋ ಬೇಡವೋ ಅಂತ ಯೋಚನೆಯಲ್ಲಿದ್ದೀವಿ ಅಂತಲೂ ಹೇಳಿದರು. ಒಟ್ಟಾರೆ ಡಿಎಂಕೆ ಆಡಳಿತದಲ್ಲಿರ್ತಕ್ಕಂತಹ ತಮಿಳುನಾಡು, ದ್ರಾವಿಡರ ಭದ್ರಕೋಟೆ ಎಂದು ಕರೆಯಲ್ಪಡುವಂತಹ ತಮಿಳುನಾಡು, ಒಂದೇ ಒಂದು ಪಕ್ಷಕ್ಕೆ ರಿಪೀಟೆಡ್ ಆಡಳಿತ ಸಿಗದೇ ಇರತಕ್ಕಂತಹ ರಾಜ್ಯ ತಮಿಳುನಾಡು. ಅಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟರ್ ಬಲಪಂಥೀಯವಾದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ದ್ರಾವಿಡರು. ಈ ಎಲ್ಲ ವಿಚಾರಗಳು ಚರ್ಚೆಗೆ ಒಳಗಾಗಿರ್ತಕ್ಕಂತಹ ರಾಜ್ಯ ಅಂದರೆ ಅದು ತಮಿಳುನಾಡು. ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಪದೇ ಪದೇ ಗುಟುರು ಹಾಕುವಂತಹ ಒಂದು ರಾಜಕೀಯ ಪಕ್ಷ ಅದು ಡಿಎಂಕೆ. ಇನ್ನು ಡಿಎಂಕೆಗೆ ಟಕ್ಕರ್ ಕೊಡೋದಕ್ಕೆ ಈಗ ಟಿವಿಕೆ ಪಕ್ಷವು ಕೂಡ ಅಲ್ಲಿ ಚಾಲ್ತಿಗೆ ಬಂದಿದೆ. ವಿಜಯ್ ತನ್ನ ರಾಜಕೀಯ ಭಾಷಣಗಳಲ್ಲಿ ಪದೇ ಪದೇ ಉಲ್ಲೇಖ ಮಾಡುವಂತಹ ವಿಚಾರ, ನಮ್ಮ ಪಕ್ಷ ವಿಚಾರಧಾರೆಗಳನ್ನು ಹೊಂದಿದೆ, ನಮ್ಮ ಪಕ್ಷ ಸ್ವತಂತ್ರವಾದ ಸಿದ್ಧಾಂತವನ್ನು ಒಳಗೊಂಡಿದೆ, ಆ ಸಿದ್ಧಾಂತ ಯಾವುದೇ ಸಮುದಾಯಕ್ಕೂ ಮಾರಕವಲ್ಲ, ನಮ್ಮ ಸಿದ್ಧಾಂತಗಳು ಯಾವುದೇ ತರಹದ ಸಾಮಾಜಿಕ ಸಂಘಟನೆಗಳ ವಿರುದ್ಧವೂ ಅಲ್ಲ, ನಾವು ಈ ದೇಶದ ಅರಾಜಕತೆಗೆ ಕಾರಣವಾಗುವಂತಹ ರಾಜಕೀಯ ಪಕ್ಷದ ವಿರುದ್ಧ. ಅವರ ಭಾಷಣದಲ್ಲಿ ಉಲ್ಲೇಖ ಮಾಡುವಂತಹ ಸಾಲುಗಳು. ಈ ತಮಿಳುನಾಡಿನಲ್ಲಿ ಈ ಹಿಂದೆ ಸಮಾನತೆ ಬೇಕು, ನ್ಯಾಯ ಬೇಕು, ಈಕ್ವಾಲಿಟಿ ಬೇಕು, ರಾಜಕೀಯವಾಗಿ ಸಮಾನತೆ, ಸಾಮಾಜಿಕವಾಗಿ ಸಮಾನತೆ, ಕೌಟುಂಬಿಕ ಸಮಾನತೆ, ಈ ಎಲ್ಲ ಸಮಾನತೆಗಾಗಿ ಹೋರಾಡಿದ ಅಷ್ಟು ಜನರ ಬೇಡಿಕೆಯ ಒಂದು ಕುಡಿ ಟಿವಿಕೆ ಅಂತ ಹೇಳ್ತಾರೆ. ಸೊ ಈ ತರಹದ್ದೊಂದು ವಿಶೇಷವಾದ ಸಿದ್ಧಾಂತವನ್ನು ಇಟ್ಟುಕೊಂಡು ಪಕ್ಷ ನಿರ್ಮಾಣ ಮಾಡಿರುವಂತಹ ಟಿವಿಕೆಯ ಸ್ಥಾಪಕಾಧ್ಯಕ್ಷ ವಿಜಯ್ಗೆ ಇವತ್ತು ಶಿಳ್ಳೆ ಚಿಹ್ನೆ ಸಿಕ್ಕಿರುವಂತಹದ್ದು. ಟಿವಿಕೆ ಪಕ್ಷದಿಂದ ತಮಿಳುನಾಡಿನಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಹಾಕ್ತಾರೋ ಅದು ಕೂಡ ಕುತೂಹಲ. ದಳಪತಿ ವಿಜಯ್ ಪಕ್ಷಕ್ಕೆ ಚಿಹ್ನೆ ಕೊಟ್ಟ ಚುನಾವಣಾ ಆಯೋಗ, ಟಿವಿಕೆ ಪಕ್ಷಕ್ಕೆ ವಿಜಲ್ ಚಿಹ್ನೆ ಕೊಟ್ಟ ಎಲೆಕ್ಷನ್ ಕಮಿಷನ್. ಇನ್ನು ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ವಿಜಯ್ ತಯಾರಿ. ಸಾಮಾಜಿಕ ನ್ಯಾಯ ಮತ್ತು ಪಾರದರ್ಶಕತೆಯನ್ನು ಆಧರಿಸಿದ ಪ್ರಣಾಳಿಕೆಯ ಸಿದ್ಧತೆಗೊಂಡಿದೆ. ಇನ್ನು ಟಿವಿಕೆ ಪಕ್ಷದಿಂದ ಮೊದಲ ಚುನಾವಣಾ ಪ್ರಚಾರ ಸಮಿತಿಯೂ ಕೂಡ ಸಭೆ ಸಿದ್ಧತೆಯಲ್ಲಿದೆ. ಜಿಲ್ಲಾ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಪಕ್ಷದ ಚುನಾವಣಾ ಪ್ರಚಾರವೂ ಕೂಡ ಈಗ ಆಕ್ಟಿವ್ ಆಗಿದೆ. 12 ಸದಸ್ಯರ ಸಮಿತಿಯನ್ನು ರಚನೆ ಮಾಡಿರುವಂತಹ ವಿಜಯ್, ಟಿವಿಕೆ ಪಕ್ಷಕ್ಕೆ ಚುನಾವಣಾ ಆಯೋಗದ ಅಧಿಕೃತ ಮಾನ್ಯತೆ ಸಿಕ್ಕಿದೆ 2024ರಲ್ಲಿ. ಸಿನಿಮಾಗಳ ಮೂಲಕ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಭಾಗದಲ್ಲೂ ಕೂಡ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ವಿಜಯ್ಗೆ ಈಗ ಶಿಳ್ಳೆ ಚಿಹ್ನೆ ಸಿಕ್ಕಿರುವಂತಹದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.